ನೀವು ಡ್ರಾಪ್ ಶಿಪ್ಪಿಂಗ್ ಅನ್ನ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಂತಂದ್ರೆ ಏನೇನೆಲ್ಲ ಸ್ಕಿಲ್ಸ್ ಇರಬೇಕು ಡ್ರಾಪ್ ಶಿಪ್ಪಿಂಗ್ ಅನ್ನ ಶುರು ಮಾಡಕ್ಕೆ ಅನ್ನೋದು ಕನ್ಫ್ಯೂಷನ್ ಇದೆಯಾ? ಹಾಗಂತಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೀನಿ ಏನೇನೆಲ್ಲ ಸ್ಕಿಲ್ಸ್ ಇರಬೇಕು ಡ್ರಾಪ್ ಶಿಪ್ಪಿಂಗ್ ಅನ್ನ ಶುರು ಮಾಡಬೇಕು ಅಂತ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಎಂಡ್ ವರ್ಗು ನೋಡಿ. ಸೊ ಬೆಸ್ಟ್ ಒಂದು ಸ್ಕಿಲ್ಸ್ ಗಳು ನಿಮಗೆ ಸಿಗುತ್ತೆ. ಮೊದಲನೇ ಸ್ಕಿಲ್ ಬಂದ್ಬಿಟ್ಟು ಪ್ರಾಡಕ್ಟ್ ರಿಸರ್ಚ್. ಸೊ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಪ್ರಾಡಕ್ಟ್ ರಿಸರ್ಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಬ್ಲಾಗಿಂಗ್ ಅಲ್ಲಿ ಯಾವ ತರ ಕೀವರ್ಡ್ ರಿಸರ್ಚ್ ಇರುತ್ತೆ, ಇದರಲ್ಲಿ ಪ್ರಾಡಕ್ಟ್ ರಿಸರ್ಚ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಯಾವ್ದಾವ್ದು ಪ್ರಾಡಕ್ಟ್ ಗಳ ಮೇಲೆ ನಾವು ಹಾಕೊಂಡು ನಮ್ಮ ಆಡ್ಸ್ ಅನ್ನ ರನ್ ಮಾಡಿದ್ವಿ ಅಂತಂದ್ರೆ ಬರಲ್ಲ. ಸೊ ವಿನ್ನಿಂಗ್ ಪ್ರಾಡಕ್ಟ್ಸ್ ಅಂತ ಕೆಲವೊಂದು ಸಿಗುತ್ತೆ ನಿಮಗೆ. ಸೊ ಆ ಪ್ರಾಡಕ್ಟ್ ಗಳನ್ನ ರಿಸರ್ಚ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡ್ಕೊಂಡು ಒಂದು ಪ್ರಾಡಕ್ಟ್ ಅನ್ನ ಫೈಂಡ್ ಮಾಡ್ಕೊಂಡು ಸೊ ಆ ಪ್ರಾಡಕ್ಟ್ ಮೇಲೆ ನಾವು ಆಡ್ಸ್ ರನ್ ಮಾಡಿದ್ವಿ ಅಂತಂದ್ರೆ ಸೇಲ್ಸ್ ಬರುತ್ತೆ ಅನ್ನೋ ಗ್ಯಾರಂಟಿ ನಿಮ್ಗೆ ಬರೋ ತರ ಇರಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್. ಎರಡನೇದು ಬಂದ್ಬಿಟ್ಟು ಮಾರ್ಕೆಟಿಂಗ್. ಸೊ ಪ್ರಾಡಕ್ಟ್ ಏನೋ ರಿಸರ್ಚ್ ಮಾಡ್ತಿರೋ ಪ್ರಾಡಕ್ಟ್ ಸಿಕ್ಕಾದ ಮೇಲೆ ನಿಮ್ಗೆ ಮಾರ್ಕೆಟಿಂಗ್ ಮಾಡಕ್ಕೆ ಬರಲ್ಲ ಅಂತಂದ್ರೆ ಆಡ್ಸ್ ಅಂದ್ರೆ ಸೇಲ್ಸ್ ಅನ್ನೋದು ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರ ಪ್ರಾಡಕ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮಾರ್ಕೆಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಮಾರ್ಕೆಟಿಂಗ್ ಮಾಡೋದಂತೂ ತುಂಬಾ ಈಸಿ, ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾ, ಗೂಗಲ್ ಇರೋದ್ರಿಂದ ತುಂಬಾ ಈಸಿಯಾಗಿ ನಮ್ಮ ಪ್ರಾಡಕ್ಟ್ ಗಳನ್ನ ಮಾರ್ಕೆಟಿಂಗ್ ಮಾಡಬಹುದು. ಸೊ ಸಿಂಪಲ್ ಏನಂತಂದ್ರೆ ಫೇಸ್ಬುಕ್ ಆಡ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಡ್ಸ್ ಆಗಿರ್ಬೋದು, ಸೊ ಯೂಟ್ಯೂಬ್ ಆಡ್ಸ್, ಗೂಗಲ್ ಆಡ್ಸ್. ಸೊ ಈ ಆಡ್ಸ್ ಗಳಲ್ಲಿ ನೀವು ಮಾರ್ಕೆಟಿಂಗ್ ಮಾಡೋದನ್ನ ಕಲಿಬೇಕಾಗತ್ತೆ. ಮತ್ತೆ ಆರ್ಗ್ಯಾನಿಕ್ ಆಗಿ ಸ್ಟೋರ್ ಅನ್ನ ಗ್ರೋ ಮಾಡೋದು ಕೂಡ ನೀವು ಕಲಿಬೇಕಾಗತ್ತೆ. ಸೊ ಎರಡನೇದು ಏನಂತಂದ್ರೆ ಮಾರ್ಕೆಟಿಂಗ್. ಮೂರನೇದು ಬಂದ್ಬಿಟ್ಟು ಕಾಪಿ ರೈಟಿಂಗ್. ಸೊ ಕಾಪಿ ರೈಟಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನೀವು ಹಾಕುವಂತ ಪ್ರಾಡಕ್ಟ್ ಗಳಿಗೆ ಡಿಸ್ಕ್ರಿಪ್ಷನ್ ಹಾಕೋದು, ಮತ್ತೆ ಆಡ್ಸ್ ಗಳ ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಆಡ್ಸ್ ಕ್ಯಾಪ್ಷನ್. ಸೊ ಅದರಲ್ಲಿ ಕೂಡ ಒಂದು ಕಾಪಿ ರೈಟಿಂಗ್ ಅಂತಂದ್ರೆ ನೀವು ಹಾಕುವಂತ ಒಂದು ಟೆಕ್ಸ್ಟ್ ಏನಿರುತ್ತೆ ಅದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಇರ್ಬೇಕಾಗತ್ತೆ. ಸೊ ಈ ಸ್ಕಿಲ್ಸ್ ಅನ್ನ ನೀವು ಕಲಿಲೇಬೇಕು. ನಾಲ್ಕನೇದು ಬಂದ್ಬಿಟ್ಟು ಕಸ್ಟಮರ್ ರಿಲೇಶನ್ಶಿಪ್. ಸೊ ಏನಂತಂದ್ರೆ ಕಸ್ಟಮರ್ ಏನಾದ್ರು ಕ್ವಶನ್ಸ್ ಕೇಳಿದಾಗ ಬೇಗ ರಿಪ್ಲೈ ಮಾಡೋ ತರ ಇರಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಟ್ರಸ್ಟ್ ಅನ್ನೋದು ಬೇಗ ಬಿಲ್ಡ್ ಆಗುತ್ತೆ. ಐದನೇ ಸ್ಕಿಲ್ ಬಂದ್ಬಿಟ್ಟು ವೆಬ್ಸೈಟ್ ಅನ್ನ ಡಿಸೈನ್ ಮಾಡೋದಕ್ಕೆ ನಿಮಗೆ ಬರಬೇಕು. ಸೊ ಶಾಪಿಫೈ ಆಗಿರ್ಬೋದು ಅಥವಾ ವರ್ಡ್ ಪ್ರೆಸ್ ಆಗಿರ್ಬೋದು, ಎರಡರಲ್ಲೂ ನೀವು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಹಾಗಂತಂದ್ರೆ ಎರಡರಲ್ಲೂ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡೋ ಸ್ಕಿಲ್ಸ್ ಅನ್ನ ನೀವು ಕಲಿಬೇಕಾಗುತ್ತೆ. ಸೊ ವರ್ಡ್ ಪ್ರೆಸ್ ಗೆ ಹೋಗೋದಕ್ಕೆ ನಾನು ತುಂಬಾ ಹೇಳ್ತೀನಿ, ಯಾಕಂತಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ನಿಮ್ಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೋಬಹುದು. ಮತ್ತೆ ವೆಬ್ಸೈಟ್ ಏನಂತಂದ್ರೆ ಫಾಸ್ಟ್ ಲೋಡಿಂಗ್ ಆಗಿರ್ಬೇಕು, ಮತ್ತೆ ಚೆಕ್ಔಟ್ ಅನ್ನೋದು ಈಸಿ ಆಗಿರ್ಬೇಕು. ಜಾಸ್ತಿ ಒಂದು ಏನಂತಂದ್ರೆ ಇನ್ಫಾರ್ಮೇಶನ್ ಕೇಳೋದಾಗಿರ್ಬೋದು, ಪಾಪ್ಅಪ್ಸ್ ಆಗಿರ್ಬೋದು, ಸೊ ಇದೆಲ್ಲ ಇತ್ತಂತಂದ್ರೆ ಕಸ್ಟಮರ್ಸ್ ಇಗ್ನೋರ್ ಮಾಡ್ತಾರೆ. ಆರನೇದು ಬಂದ್ಬಿಟ್ಟು ಡೇಟಾ ಅನಾಲಿಸಿಸ್. ಸೊ ನೀವು ಆಡ್ಸ್ ಅನ್ನ ರನ್ ಮಾಡ್ತೀರಾ ತುಂಬಾ ಒಂದು ಪ್ರಾಡಕ್ಟ್ ಗಳ ಮೇಲೆ. ಸೊ ಆ ಪ್ರಾಡಕ್ಟ್ ಗಳಲ್ಲಿ ಯಾವ್ದು ಜಾಸ್ತಿ ರನ್ ಆಗ್ತಾ ಇದೆ, ಯಾವ್ದು ಸೇಲ್ ಜಾಸ್ತಿ ಬರ್ತಾ ಇದೆ, ಆಡ್ಸ್ ಯಾವ್ದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋದಕ್ಕೆ ನಿಮ್ಗೆ ಬರಬೇಕು. ಲಾಸ್ಟ್ ಸ್ಕಿಲ್ ಬಂದ್ಬಿಟ್ಟು ಪೇಷನ್ಸ್ ಮತ್ತೆ ಕನ್ಸಿಸ್ಟೆನ್ಸಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇತ್ತು ಅಂತಂದ್ರೆ ಮಾತ್ರ ನೀವು ಇದಕ್ಕೆಲ್ಲ ಒಂದು ಕೈ ಹಾಕ್ಬೇಕಾಗತ್ತೆ. ಯಾಕಂತಂದ್ರೆ ನೀವು ಪೇಷನ್ಸ್ ಎಷ್ಟು ಇಟ್ಕೊಂಡು ಕೆಲಸ ಮಾಡ್ತೀರಾ ಅಷ್ಟು ಇಂಪಾರ್ಟೆಂಟ್. ಸೊ ಓವರ್ ನೈಟ್ ಆಗಿ ನೀವು ಸಕ್ಸಸ್ ಅನ್ನೋದು ಸಿಗಲ್ಲ. ಸೊ ಎಷ್ಟು ಕಂಪ್ಲೀಟ್ ಆಗಿ ಟೆಸ್ಟ್ ಮಾಡಬೇಕಾಗತ್ತೆ, ಆಡ್ಸ್ ಗಳನ್ನ ಲರ್ನ್ ಮಾಡ್ತಾ ಇರಬೇಕಾಗತ್ತೆ, ಮತ್ತೆ ಕಂಪ್ಲೀಟ್ ಆಗಿ ಟೆಸ್ಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 7 ಸ್ಕಿಲ್ಸ್ ಗಳನ್ನ ನೀವು ಕಲ್ತ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.